ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನು ಸ್ಪೆಷಲ್ ಅಪ್ಪ ಅಂತ ಅಂದರೆ ಮಲೆನಾಡು ಶೈಲಿಯ ಅಕ್ಕಿ ರೊಟ್ಟಿ. ಚಿಕ್ಕಮಗಳೂರು ಭಾಗದಲ್ಲಿ ಮತ್ತು ಕೂರ್ಗ್ ಸೈಡಲ್ಲೆಲ್ಲ ಇದೇ ಥರ ರೊಟ್ಟಿ ಮಾಡ್ತಾರೆ. ಸೊ ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಒಂದು ಮುಕ್ಕಾಲು ಪಾವಷ್ಟು ಲೋಕಲ್ ರೈಸ್ ಅಥವಾ ಕೆಂಪಕ್ಕಿ ಅಂತ ಏನು ಹೇಳ್ತಾರೆ ಅದ್ರದ್ದು ಅನ್ನ ಮಾಡಿ, ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ಮೆತ್ತಗೆ ಅನ್ನ ಮಾಡಿದ್ದೀನಿ. ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೀವು ಹೊಸದಾಗಿ ಅನ್ನ ಮಾಡ್ಕೊಂಡಾದರೂ ಮಾಡ್ಬೋದು, ಅಥವಾ ನೈಟ್ ಉಳಿದಿರೋ ಅನ್ನದಲ್ಲಾದರೂ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಕಲಸೋಕ್ಕೆ ಕಷ್ಟ ಆದರೆ ಮಿಕ್ಸಿಯಲ್ಲಿ ಹಾಕಿ ಒಂದೆರಡು ರೌಂಡ್ ತಿರುಗಿಸ್ಕೊಂಡು ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಹಿಟ್ಟನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನೊಂದು 5-6 ಕಪ್ಸಷ್ಟು ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಹಿಟ್ಟನ್ನು ನಾವು ಮೆಜರ್ಮೆಂಟನ್ನು ಇಷ್ಟೇ ಹಾಕಿ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಿಮ್ಮ ಹತ್ರ ಇರೋ ಒಂದು ಅಕ್ಕಿ ಏನಿದೆ ಅದ್ರ ಅನ್ನ ಸ್ವಲ್ಪ ಮೆತ್ತ ಆಗ್ಬೋದು. ಕೆಲವೊಬ್ರದ್ದು ಎಷ್ಟೇ ನೀರು ಹಾಕಿದ್ರೂ ತುಂಬ ಮೆತ್ತಗಾಗಲ್ಲ. ಆ ಟೈಮಲ್ಲಿ ನಾವು ಹಿಟ್ಟನ್ನು ಹೆಂಗೆ ಹಾಕಬೇಕಪ್ಪ ಅಂದರೆ, ನೀವು ಕಲಿಸ್ತಾ ಈ ಚಪಾತಿ ಹಿಟ್ಟನ್ನು ಕಲಿಸಿದಾಗ ಏನು ಫೀಲ್ ಬರುತ್ತೋ ಆ ಥರ ಆಗುತ್ತೆ. ಸೊ ಅದೇ ಥರ ನೋಡಿಕೊಂಡು ಕಲಿಸ್ಬೇಕು. ನಿಮಗೇನಾದರೂ ಇಲ್ಲ ನಂಗೆ ಇಷ್ಟೇ ಮೆಷರ್ಮೆಂಟ್ ಬೇಕಂದರೆ ಒಂದು 3/4 ಗ್ಲಾಸ್ ಹಿಟ್ಟಿಗೆ ಒಂದು 5 ಕಪ್ಪಷ್ಟು ಹಿಟ್ಟು, ಒಂದು 3/4 ಗ್ಲಾಸ್ ಅನ್ನಕ್ಕೆ ಒಂದು 5 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ, ತುಂಬ ಚೆನ್ನಾಗಿ ಕಲಿಸ್ಬೇಕು. ಎಲ್ಲಾದರೂ ನಿಮಗೆ ಡ್ರೈ ಅನ್ನಿಸ್ತಾ ಇದೆ ಅಂತ ಅಂದರೆ ಸ್ವಲ್ಪ ನೀರನ್ನು ಉಪಯೋಗಿಸಿ ನೀರನ್ನ ಹಾಗೆ ಚಿಮುಕ್ಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬರಬೇಕು. ಈ ಚಪಾತಿ ಥರ ನನ್ನ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಹಾಗೆ ನಿಂತ್ಕೊಳ್ಬೇಕು. ಈಗ ನೀವು ಪ್ರೆಸ್ ಮಾಡಿದ ತಕ್ಷಣ ಅದು ಬಿರುಕು ಇದೆ ಅಂತ ಅಂದರೆ ಹಿಟ್ಟು ಜಾಸ್ತಿ ಆಗಿದೆ ಅಂತ. ಯಾವುದೇ ಒಂದು ರೊಟ್ಟಿ ಮಾಡುವಾಗ ಹಿಟ್ಟು ಅನ್ನಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಆಗಬಾರ್ದು, ನೋಡ್ಕೊಂಡು ಹಾಕಿ. ಇಲ್ಲಿ ಒಂದು ರೌಂಡ್ ಶೇಪ್ ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ. ಈಗ ಮಿಷಿನಲ್ಲಿ ಮಾಡೋದು ತುಂಬ ಈಸಿ. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಮಿಷಿನಲ್ಲಿ ಹಾಕಿದ್ದೆ ಪ್ರೆಸ್ ಮಾಡಿ ತೆಗಿತಾರೆ. ಬಟ್ ನಾನು ಕೈಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದಷ್ಟು ಹಿಟ್ಟನ್ನ ತೊಗೊಂಡು, ಒಂದು ಪೋರ್ಷನ್ ಆಫ್ ಹಿಟ್ಟು ತೊಗೊಂಡು ಕೈಯಲ್ಲಿ ಚೆನ್ನಾಗಿ ಅದನ್ನು ನಾದ್ಕೊಳ್ಳಿ. ಆಗಿನ ಕಾಲದವರೆಲ್ಲ ಎಷ್ಟು ಪುಣ್ಯವಂತರು ಅಲ್ವಾ. ಅವರು ಕೈಯಲ್ಲಿ ರೊಟ್ಟಿ ಮಾಡ್ತಾಯಿದ್ರು, ಅದನ್ನು ಒಲೆಯಲ್ಲಿ ತಿಂತಾಯಿದ್ರು ಬೇಯಿಸಿ. ಇವಾಗ ನಾನು ಇಲ್ಲಿ ಈ ನಮ್ಮ ಅಜ್ಜಿ ಕಾಲದಲ್ಲಿ ಅಥವಾ ನಮ್ಮ ಹಿರಿಯೋರು ಯಾರಾದರೂ ಒಬ್ಬರು ಹೇಗೆ ಕೈಯಲ್ಲಿ ಮಾಡ್ತಾಯಿದ್ರು ಅಂತ ತೋರಿಸ್ತಾ ಇದ್ದೀನಿ. ಇದು ಪ್ರಾಕ್ಟೀಸ್ ಇದ್ದರೆ ಈಸಿ. ನಾನು ಮಾಡಿದ್ರೆ ಇದು ಸ್ವಲ್ಪ ಪುಟ್ಟ ರೊಟ್ಟಿಯಾಗಿ ಮಾಡ್ತೀನಿ, ಯಾಕಂದರೆ ತುಂಬ ಅಗಲ ಮಾಡಿದ್ರೆ ಅದು ಹರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ. ಆದರೆ ಎಲ್ಲ ಬಿಗಿನರ್ಸ್ ಕೂಡ ಮಾಡೋ ಅಂಥದ್ದು ಕವರಲ್ಲಿ. ಒಂದು ಕವರ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಅಥವಾ ಬಟರ್ ಪೇಪರಿಗೆ ಹೋಳಿಗೆ ಮಾಡೋಕ್ಕೆ ಯೂಸ್ ಮಾಡೋ ಪೇಪರ್ ಆಗಲಿ, ಅದರಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ತಟ್ತಾ ಬನ್ನಿ. ಕೆಲವೊಬ್ಬರು ಒಂದು ಕೈಯಲ್ಲಿ ಶೇಪ್ ಕೊಡ್ತಾ ಒಂದು ಕೈಯಲ್ಲಿ ತಟ್ತಾರೆ ರೌಂಡಾಗಿ, ಅದು ಅವ್ರ ಅಭ್ಯಾಸ. ನನ್ನ ಅಭ್ಯಾಸ ಏನಂದರೆ, ತಟ್ತಾ ನಾನು 2 ಕೈಯಲ್ಲಿ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಜೋಳದ ರೊಟ್ಟಿ ತಟ್ಟೋ ಥರ. ಸಾಮಾನ್ಯವಾಗಿ ಮಲೆನಾಡು ಭಾಗದವ್ರು ಯಾರು 2 ಕೈಯಲ್ಲಿ ರೊಟ್ಟಿ ಮಾಡೋದು ನಾನು ನೋಡಿಲ್ಲ, ಆದರೆ ಮಾಡಿದ್ರೆ ತಪ್ಪೇನೂ ಅಲ್ಲ. ಸೊ ನಿಮಗೆ ಜೋಳದ ರೊಟ್ಟಿ ಮಾಡೋ ಅಭ್ಯಾಸ ಇದೆ ಅಥವಾ ಹೋಳಿಗೆ ಮಾಡೋ ಅಭ್ಯಾಸ ಇದೆ ಅಂದರೆ ಪರ್ಫೆಕ್ಟಾಗಿ ಮಾಡ್ತೀರಾ ನೀವು. ಬಿಗಿನರ್ಸ್ ಕೂಡ ಅಷ್ಟೇ, 1-2-3 ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಮಾಡ್ಬೋದು. ನೋಡಿ, ಇವಾಗ ನಾನು ಕೈಯಲ್ಲಿ ಕೂಡ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಮತ್ತೊಂದು ಸಲ ಪ್ರೆಸ್ ಮಾಡ್ತಾ ನೀರು ಹಾಕ್ಕೊಂಡು, ಸ್ವಲ್ಪ ಕೈಗೆ ಜಾಸ್ತಿನೂ ನೀರು ಹಾಕ್ಕೊಳ್ಬಾರ್ದು, ಅವಾಗ ಹಿಟ್ಟು ತೆಳುವಾಗುತ್ತೆ. ಸೊ ಇವಾಗ ಹಂಚು ಕಾದಿದೆ, ಬನ್ನಿ ಇದನ್ನು ಹಾಕೋಣ. ಶಿಫ್ಟ್ ಮಾಡೋದು ಅಷ್ಟೇ, ಒಂದು ಕೈಗೆ ಹಾಕ್ಕೊಂಡು ಈ ಥರ ಎಳಿಬೇಕು. ಅವಾಗ ಎಲ್ಲಾದರೂ ಅಂಟಿದೆ ಅಂತ ಅನ್ಸಿದ್ರೆ ನಿಧಾನಕ್ಕೆ ಬಿಡಿಸಿ. ಅದಾದಮೇಲೆ ಸ್ವಲ್ಪ ಸ್ಪೀಡಾಗಿ ಎಳೆದ್ರೆ ಯಾವುದೇ ರೀತಿ ಕವರಿಗೆ ಅಂಟದೆ ಚೆನ್ನಾಗಿ ಬರುತ್ತೆ ಆಚೆ. ಹಳ್ಳಿಯವರು ನಿಜ ಹೇಳಬೇಕಂದ್ರೆ ತುಂಬ ಪುಣ್ಯವಂತರು. ಬೆಚ್ಚಗೆ ಒಂದು ಒಲೆ, ಆ ಒಲೆಯ ಮೇಲೆ ಒಂದು ಹಂಚಲ್ಲಿ ಒಂದು ಒಳ್ಳೆ ರೊಟ್ಟಿ, ಆ ರೊಟ್ಟಿನ ಸುಟ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ನಮ್ಮ ಪಿಜ್ಜಾ, ಬರ್ಗರ್ ಇದೆಲ್ಲ ಯಾವುದೂ ಲೆಕ್ಕ ಅಲ್ಲ. ರೊಟ್ಟಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಒಲೆಯಲ್ಲಿ ಹಂಚಲ್ಲಿ ಬೇಯಿಸಿ ಅದನ್ನು ಒಲೆಯಲ್ಲಿ ಸುಡಬೇಕು ರೊಟ್ಟಿನ. ಈ ಥರ 2 ಕಡೆ. ನಿಮಗೆ ನಾನು ಒಲೆಯಲ್ಲಿ ಸುಡಲ್ಲ, ಗ್ಯಾಸಲ್ಲಿ ನಂಗೆ ಬೇಡ ಅಂತ ಅಂದರೆ ನೀವು ಹಂಚಲ್ಲೇ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಯೋ ತನಕ ಬಿಟ್ಟು ಸ್ವಲ್ಪ ಅಲ್ಲಲ್ಲಿ ಸುಟ್ಟಿರೋ ರೀತಿ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಹಂಚಲ್ಲೇ ಬೇಯಿಸ್ಬಿಟ್ಟು ಅದನ್ನು ಬಳಸ್ಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಗ್ಯಾಸಲ್ಲಿ ಹಾಕಿ ಸುಡ್ತಾಯಿದ್ದೀನಿ ನಾನು. ಬಟ್ ಟೇಸ್ಟ್ ವೈಸ್ ನನಗೆ ಹಳ್ಳಿಯಲ್ಲಿ ಮಾಡೋ ಅಕ್ಕಿ ರೊಟ್ಟಿನೇ ಇಷ್ಟ. ಒಲೆಯಲ್ಲಿ ಸುಟ್ಟು ತಿನ್ನೋದೇ ನನಗೆ ಖುಷಿ. ಸೊ ನಾನಿವಾಗ ಇಲ್ಲಿ ಒಂದು ಒಳ್ಳೆ ಪಲ್ಯ, ಕೋಸು ಪಲ್ಯ ಜೊತೆ ಬಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್